ವರ್ಷದಲ್ಲಿ ಬರುವ ನಮ್ಮ ಲೈಫ್ನ ಒಂದು ಸ್ಪೆಷಲ್ ದಿನ ಆಗಿರ್ಬೋದು, ಕಾರ್, ಬೈಕ್, ಮನೆ ಖರೀದಿ ಮಾಡಬೇಕು ಅಂತ ಅನ್ಕೊಂಡಾಗ ಮನ್ಸಲ್ಲಿ ಏನೇ ಪ್ರಶ್ನೆಗಳು ಮೂಡಿದಾಗ ಶಿರ್ಸಿ ಭಾಗದಲ್ಲಿರೋರು ಫಸ್ಟ್ ವಿಸಿಟ್ ಮಾಡೋದೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೂ ಕೂಡ ಒಂದು ಇತಿಹಾಸ ಇದೆ, ಹಿನ್ನೆಲೆ ಇದೆ. ಅದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ 100ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ದೇವಾಲಯಗಳಿಗೆ ಹೆಚ್ಚಿನ ಮಹತ್ವಗಳಿರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ದೇವಾಲಯಗಳಿವೆ. ಕೆಲ ದೇವಾಲಯಗಳಿಗೆ 1000 ವರ್ಷಗಳ ಪ್ರಾಚೀನ ಇತಿಹಾಸ ಕೂಡ ಇದೆ. ಅಂಥದ್ದೇ ಒಂದು ಪ್ರಾಚೀನ ಇತಿಹಾಸವಿರುವ ದೇವಾಲಯಗಳಲ್ಲಿ ಒಂದು ಶಿರಸಿಯ ಶ್ರೀ ಮಹಾಗಣಪತಿ ದೇವಸ್ಥಾನ. ಈ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನವೆಂದೇ ಪ್ರಸಿದ್ಧಿ. ಈ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕಾಣಲು ಸಿಗುವ ಒಂದು ವಿಶೇಷತೆ ಏನು ಅಂದ್ರೆ, ಇಲ್ಲಿ ಬರುವ ಭಕ್ತರ ಬೇಡಿಕೆ, ಪ್ರಶ್ನೆ, ಸಮಸ್ಯೆಗಳಿಗೆ ಗಣಪತಿ ಪ್ರಸಾದವನ್ನ ನೀಡುವುದರ ಮೂಲಕ ಸೂಚನೆಯನ್ನ ಕೊಡ್ತಾನೆ ಎಂಬ ನಂಬಿಕೆ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಗಣಪನಿಗೆ ಗಣಹೋಮವನ್ನು ನೆರವೇರಿಸಲಾಗುತ್ತದೆ. ಈ ದೇವಸ್ಥಾನದಲ್ಲಿರುವ ದೊಡ್ಡ ಗಣಪತಿಯ ವಿಗ್ರಹಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಸಾಮಾನ್ಯವಾಗಿ ಶಿರಸಿಯ ಇತಿಹಾಸವನ್ನ ಮೆಲುಕು ಹಾಕಿದಾಗ ಸೋದೆ ಅರಸರ ಆಡಳಿತದ ಉಲ್ಲೇಖಗಳು ಸಿಗತ್ತೆ. ಸೋದೆ ಅರಸನಾದ ರಾಮಚಂದ್ರ ನಾಯಕನು ಈ ದೊಡ್ಡ ಗಣಪತಿಯ ವಿಗ್ರಹವನ್ನ ಸ್ಥಾಪಿಸಿದನು ಎಂಬ ಉಲ್ಲೇಖಗಳು ಕೂಡ ಇದೆ. ಆಗಿನ ಕಾಲದಿಂದ ಇವತ್ತಿನವರೆಗೂ ಇಲ್ಲಿ ಬರುವ ಭಕ್ತರು ಹಾಗೂ ಈ ಭಾಗದ ಜನರು ವಾಹನ, ಮನೆ, ಉದ್ಯೋಗವನ್ನ ಆರಂಭಿಸುವ ಮುಂಚೆ, ಖರೀದಿ ಮಾಡೋಕ್ಕೂ ಮುಂಚೆ ಹಾಗೂ ಖರೀದಿಯ ನಂತರ ಮೊದಲು ಬಂದು ಪೂಜೆ ಮಾಡಿಸುವ ಸ್ಥಳವೇ ಈ ದೊಡ್ಡ ಗಣಪತಿ ದೇವಸ್ಥಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಪೇಜ್ ನ ಫಾಲೋ ಮಾಡಿ.